ನಮಸ್ಕಾರ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಗಲ್ ಮುಟ್ಟಿ ನೋಡ್ಕೊಳ್ಳೋ ಮನಸ್ಥಿತಿ ಇರೋ ಈ ಬಿಜೆಪಿಗರು ಧರ್ಮಸ್ಥಳದ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳೋ ಇವರುಗಳು ನೂರಾರು ಹಿಂದೂ ಮಹಿಳೆಯರಿಗೆ ಅನ್ಯಾಯ ಆಗಿರೋ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಈ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಏನೆಲ್ಲಾ ಸಾಧ್ಯನೋ ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳ ಚಲೋ ಕೂಡ ಇದೀಗ ನಡೆಸಿದ್ದಾರೆ. ಹೌದು, ಯೂಟ್ಯೂಬರ್ ಸಮೀರ್ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದಂತೆ ಮಣ್ಣಲ್ಲಿ ಮಣ್ಣಾಗಿದ್ದ ವಿಷಯ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಭೀಮಾ ಅನ್ನೋ ವ್ಯಕ್ತಿ ನೂರಾರು ಅನಾಥ ಶವಗಳನ್ನ ಅಕ್ರಮವಾಗಿ ಧರ್ಮಸ್ಥಳದ ನಾನಾ ಸ್ಥಳಗಳಲ್ಲಿ ಹೂತು ಹಾಕಿದ್ದಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದ್ದ. ಆ ಬಳಿಕ ಸರ್ಕಾರ ಈ ಪ್ರಕರಣದ ಗಂಭೀರತೆಯನ್ನ ಅರಿತು SITಯನ್ನ ರಚನೆ ಮಾಡಿತು. SITಯು ಕೂಡ ತನಿಖೆಯನ್ನ ತೀವ್ರಗೊಳಿಸಿದೆ. ಈ ತನಿಖೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರೋ ಎಲ್ಲ ಕೊಲೆ ಪ್ರಕರಣಗಳ ಸಮಗ್ರ ತನಿಖೆ ಆಗಬೇಕು. ಹಾಗೇನೆ SIT ತನಿಖೆಯಲ್ಲಿ ಸೌಜನ್ಯ, ಅನನ್ಯ ಭಟ್ ಹಾಗೂ ವೇದವಲ್ಲಿ ಪ್ರಕರಣಗಳನ್ನ ಸೇರಿಸಬೇಕು ಅಂತ ಹಲವಾರು ಸಂಘಟನೆಗಳು ಆಗ್ರಹ ಮಾಡ್ತಾ ಇದ್ದಾವೆ. ಸತ್ಯ ಶೋಧನೆಗೆ ಇಡೀ ದೇಶನೇ ಬೆಂಬಲವನ್ನ ಕೊಡ್ತಾ ಇದೆ. ಆದ್ರೆ ಈ ಬಿಜೆಪಿ ನಾಯಕರು ಇತ್ತ ಬೆಂಬಲವನ್ನು ಕೂಡ ಕೊಡದೆ ತನಿಖೆಯ ಹಾದಿಯನ್ನ ತಪ್ಪಿಸೋ ನಿಟ್ಟಿನತ್ತ ಕಾರ್ಯೋನ್ಮುಖರಾಗಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇದು ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪ ಆಗಿದೆ. ತನಿಖೆಯನ್ನ ನಿಲ್ಲಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಅದಕ್ಕಾಗಿನೇ ಬಿಜೆಪಿಯ ಯಲಹಂಕ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ನೆಲಮಂಗಲ ಟೋಲ್ನಿಂದ ಧರ್ಮಸ್ಥಳಕ್ಕೆ ಆಗಸ್ಟ್ 16ರಂದು ಧರ್ಮಸ್ಥಳ ಚಲೋ ಅಭಿಯಾನವನ್ನ ನಡೆಸಿದ್ರು. ಈ ವೇಳೆ ಧರ್ಮಸ್ಥಳದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುವಾಗ ಶಾಸಕರು ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಶಾಸಕರು ಹೇಳ್ತಾರೆ, ಸರ್ಕಾರ SITಯನ್ನ ರಚನೆ ಮಾಡಿದೆ, ತನಿಖೆ ನಡೀಲಿ. ಆದ್ರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋರ ವಿರುದ್ಧ, ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಸಾಕ್ಷಿದಾರ ಯಾಕೆ ಮುಸುಕು ಹಾಕೊಂಡಿದ್ದಾನೆ, ಆತನನ್ನ ಮುಸುಕುದಾರಿ ಅಂತ ಹೇಳ್ತಾರೆ. SIT ತನಿಖೆಯನ್ನ ನಡೆಸ್ತಾ ಇರ್ಬೇಕಾದ್ರೆ ಆತ ಮುಖ ಮುಚ್ಚಿಕೊಳ್ಳುವಂಥದ್ದು ಏನಿದೆ? ಯಾವನೋ ಅವನು ಭೀಮಾ ಅಂತೆ ಕಳ್ಳ ಹೆಸರು ಕೊಡ್ತಾರೆ ಅವನಿಗೆ. ಆತ ಭೀಮಾ ಅಲ್ಲ, ಆತನ ನಿಜವಾದ ಹೆಸರು ಚನ್ನಪ್ಪ, ಕೊಳ್ಳೇಗಾಲದವನು, ಕನ್ವರ್ಟೆಡ್. ಆತನಿಗೆ 3 ಜನ ಹೆಂಡತಿಯರಿದ್ದಾರೆ ಅಂತ ನನಗೆ ಯಾರೋ ಮಾಹಿತಿಯನ್ನ ನೀಡಿದ್ದಾರೆ. ಈ ವಿಚಾರ ವಿಧಾನಸಭೆಯಲ್ಲಿಯೂ ಕೂಡ ನಾನು ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಇನ್ನೂ ಮುಂದೆ ಹೋಗಿ ಮಾತನಾಡಿರೋ ಅವರು ಆತನ ಮುಸುಕು ತೆಗೆದು ವಿಚಾರಣೆಯನ್ನ ನಡೆಸಬೇಕಾಗಿದೆ. ಈಗಾಗಲೇ ಆತ ಹಲವು ಜಾಗಗಳನ್ನ ತೋರಿಸಿದ್ದಾನೆ. ವಸತಿ ಗೃಹನ ಆಗಿಬೇಕು ಅಂತ ಹೇಳ್ತಾನೆ, ನಾಳೆ ಕ್ಷೇತ್ರನ ಆಗಿಬೇಕು ಅಂತ ಹೇಳ್ಬೋದು. ಇದನ್ನೆಲ್ಲ ಒಪ್ಪೋದಕ್ಕೆ ಸಾಧ್ಯನಾ ಅಂತ ಕೆಂಡ ಕಾರಿದ್ದಾರೆ. SIT ಅವರು ಕೂಡ ಅವನ ಹೆಸರನ್ನ ಬಹಿರಂಗ ಮಾಡಿಲ್ಲ. ಈ ಹಿಂದೆಯೇ ಯಾಕೆ ಮಾಡಲಿಲ್ಲ? ಈ ಕೊಲೆಯ ಬಗ್ಗೆ ಮಾಹಿತಿಯನ್ನ ನೀಡಲಿಲ್ಲ. ಆಗ್ಲೇ ಇದನ್ನೆಲ್ಲ ತಪ್ಪಿಸಬಹುದಿತ್ತಲ್ವಾ? ಕೊಲೆ ಮಾಡಿರೋದು ಎಷ್ಟು ತಪ್ಪೋ, ಕೊಲೆ ವಿಚಾರವನ್ನ ಮುಚ್ಚಿಟ್ಟಿರೋದು ಕೂಡ ತಪ್ಪು. SIT ತನಿಖೆ ಬಯಲಾದ ಬಳಿಕ ಮೊದಲು ಈತನನ್ನ ಮಂಪರು ಪರೀಕ್ಷೆ ಮಾಡಿಸ್ಬೇಕು. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದನ್ನ ಬಯಲು ಮಾಡಬೇಕು. ಈಗ ಸೌಜನ್ಯ ಕೇಸನ್ನ ಬಿಟ್ಟೇ ಬಿಟ್ರು. ಸೌಜನ್ಯ ಪ್ರಕರಣದ ನೆಪದಲ್ಲಿ ಇದೀಗ ಧರ್ಮಸ್ಥಳವನ್ನ ನೇರ ಟಾರ್ಗೆಟ್ ಮಾಡಿದ್ದಾರೆ ಅಂತ ಶಾಸಕರು ಹೇಳ್ತಾರೆ. ಮುಂದುವರೆದು ಕೆಲವು ವ್ಯಕ್ತಿಗಳು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋ ಮೂಲಕ ಷಡ್ಯಂತ್ರವನ್ನ ನಡೆಸ್ತಾ ಇದ್ದಾರೆ. ಇದ್ರ ಹಿಂದೆ ಎಡಪಂಥೀಯರ ಕೈವಾಡ ಇದೆ. ನಾವೆಲ್ಲರೂ ಸದಾ ಧರ್ಮಸ್ಥಳದ ಬೆಂಬಲಕ್ಕಿದ್ದೀವಿ. ಧರ್ಮಸ್ಥಳದಲ್ಲಿ ಏನೆಲ್ಲಾ ನಡೀತಾ ಇದೆಯೋ ಇದ್ರ ಹಿಂದೆ ವಿದೇಶಿ ಕೈವಾಡವೂ ಇರೋ ಅನುಮಾನ ಇದೆ. ಹೊರದೇಶದಿಂದಲೂ ಕೂಡ ಹಣ ಬಂದಿರಬಹುದು. SDPI ಅವರು ಇದರಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಅಂದ್ರೆ ಅದ್ರ ಹಿಂದಿನ ಸಂಚನ್ನ ತಿಳಿಯೋಕೆ ಸಾಧ್ಯ ಅಂತ ಹೇಳ್ತವ್ರೆ. ಅಲ್ಲದೆ ಧರ್ಮಸ್ಥಳದ ವಿರುದ್ಧ ಯೂಟ್ಯೂಬರ್ಗಳು ನಿರಂತರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಪರವಾಗಿ ಯಾರೇ ಮಾತನಾಡಿದ್ರು ಅವರ ತೇಜೋವಧೆಗೆ ಮುಂದಾಗ್ತಾ ಇದ್ದಾರೆ. ಇಂತಹವರ ವಿರುದ್ಧ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿಯನ್ನ ಮಂಡಿಸ್ತಾರಂತೆ. ಇದಿಷ್ಟು ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರ ಹೇಳಿಕೆಗಳು. ಇವರಷ್ಟೇ ಅಲ್ಲ, ಬಿಜೆಪಿಯ ಬಹುತೇಕ ನಾಯಕರು ಇದೇ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಅದರಂತೆ ವಿಶ್ವನಾಥ್ ಅವರು ಕೂಡ ಧರ್ಮಸ್ಥಳದಲ್ಲಿ ನಿಂತು ವೀರಾವೇಶದಲ್ಲಿ ಬೊಬ್ಬೆಯನ್ನ ಹಾಕಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಅನಗತ್ಯವಾಗಿ ಕ್ಷೇತ್ರದ ಹೆಸರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ತೇಜೋವಧೆಯನ್ನ ಮಾಡಲಾಗ್ತಾ ಇದೆ. ತನಿಖೆಗೂ ಮುನ್ನಾನೆ ಅಪರಾಧಿ ಸ್ಥಾನವನ್ನ ಕೊಟ್ಟಿದೆ. ಈ ಷಡ್ಯಂತ್ರದ ಹಿಂದೆ ಮತಾಂಧತೆ ಇದೆ. ಇದ್ರ ಹಿಂದೆ ಮತಾಂತರ ಮಾಫಿಯಾ ಇದೆ ಅಂತ MLC CT ರವಿ ಅವರು ಹೇಳಿದ್ರೆ, ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರೋ ವಿಜಯೇಂದ್ರ ಅವರು ಹೇಳ್ತಾರೆ, ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಿರೋ ಕುರಿತು ಸಮಗ್ರ ತನಿಖೆ ಆಗ್ಲಿ, ಎಡಪಂಥೀಯರ ನಿಜವನ್ನ ಬಯಲಾಗ್ಲಿ ಅಂತ ಬಿಜೆಪಿ ಅಧ್ಯಕ್ಷರು ಈ ಹೇಳಿಕೆಯನ್ನ ನೀಡಿದ್ದಾರೆ.
ಈ ಎಲ್ಲ ಬಿಜೆಪಿ ನಾಯಕರಿಗಿಂತನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಸಾಕ್ಷಿದಾರನ ಹೆಸರನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಸಾಕ್ಷಿದಾರನ ಮಾಹಿತಿಯನ್ನ ಗೌಪ್ಯವಾಗಿಡಬೇಕು, ಇದು ಕಾನೂನು. ಆದ್ರೆ ಶಾಸಕ ಸ್ಥಾನದಲ್ಲಿರೋ ಇವರು ಒಬ್ಬ ಸಾಕ್ಷಿದಾರನ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ, ಕಾನೂನು ವಿರುದ್ಧ ಕೆಲಸವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಸಾಕ್ಷಿದಾರರ ಮಾಹಿತಿ ಆತನ ಹೆಸರು ಹೇಳ್ಬೇಕಿದ್ರೆ ಅಥವಾ ಆ ವಿಚಾರವನ್ನ ಬಹಿರಂಗಪಡಿಸ್ಬೇಕು ಅನ್ನೋದಿದ್ರೆ SITನೇ ಈ ಬಗ್ಗೆ ಬಹಿರಂಗಪಡಿಸ್ತಾ ಇತ್ತು. ಆದ್ರೆ SITನೇ ಈ ಬಗ್ಗೆ ಮಾಹಿತಿ ನೀಡದೇ ಇದ್ದಾಗ ಶಾಸಕ ಸ್ಥಾನದಲ್ಲಿರೋ ಇವರು ತಮ್ಮ ಕರ್ತವ್ಯವನ್ನ ಮರೆತಿದ್ದಾರೆ. ಸಾಕ್ಷಿದಾರ ಮಾಹಿತಿಯನ್ನ ಹೊರಹಾಕಿ ಸಾಕ್ಷಿದಾರನಿಗೆ ಪರೋಕ್ಷವಾಗಿ ಬೆದರಿಕೆಯನ್ನ ಹಾಕಿದ್ದಾರೆ, ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರ ಹೇಳಿಕೆಯಲ್ಲಿ ತಿಳಿಯುತ್ತೆ ಇವರ ಉದ್ದೇಶ ಏನು ಅನ್ನೋದು. ಭೀಮನಿಗೆ ಬೆದರಿಕೆ ಹಾಕುವ ಮೂಲಕ ಈಗ ಧರ್ಮಸ್ಥಳದಲ್ಲಿ ಒಬ್ಬರಾದ ಮೇಲೊಬ್ಬರಂತೆ ಬರ್ತಾ ಇರೋ ಸಾಕ್ಷಿದಾರರನ್ನ ಮುಂದೆ ಬರದಂತೆ ತಡಿತಾ ಇದ್ದಾರೆ. ರಾಜ್ಯ ರೋಷವಾಗಿ ಅವರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇನ್ನು ಮುಂದುವರೆದು ಮಾತನಾಡೋ ಇವರು ಆಗ್ಲೇ ಯಾಕೆ ಹೇಳಲಿಲ್ಲ, ಈ ಹಿಂದೆನೆ ಹೇಳಿದ್ರೆ ಸಾವುಗಳನ್ನ ತಪ್ಪಿಸಬಹುದಿತ್ತು ಅಂತ ಹೇಳ್ತಾರೆ. ಈ ಬಗ್ಗೆ ಸ್ವತಃ ಮತ್ತೋರ್ವ ಸಾಕ್ಷಿದಾರ ಆಗಿರೋ ಜಯಂತ್ ಅವರು ಹೇಳಿದ್ದಾರೆ, ಇಲ್ಲಿ ನಡೆಯೋ ಕೊಲೆಗಳ ಬಗ್ಗೆ ಅಥವಾ ಹೆಣಗಳನ್ನ ಹೂಳೋ ಬಗ್ಗೆ ಹೇಳೋದಕ್ಕೆ ನಮಗೆ ಆಗ ಧೈರ್ಯ ಇರಲಿಲ್ಲ. ಯಾಕಂದ್ರೆ ಅವಾಗ SIT ರಚನೆ ಆಗಿರಲಿಲ್ಲ. ಈಗ SIT ರಚನೆ ಆಗಿದೆ, ನಮಗೆ ನ್ಯಾಯ ಸಿಗುತ್ತೆ, ರಕ್ಷಣೆ ಸಿಗುತ್ತೆ ಅನ್ನೋ ಭರವಸೆ ಇದೆ. ಹಾಗಾಗಿ ನಾವು ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದೀವಿ ಅಂತ ಜಯಂತ್ ಅವರು ಹೇಳಿದ್ದಾರೆ. ಇನ್ನು ಶಾಸಕರು ಹೇಳ್ತಾರೆ, ಈ ಕೊಲೆ ಮಾಡಿರೋದು ಎಷ್ಟು ಅಪರಾಧನೋ ಹೆಣಗಳನ್ನ ಹೂತು ಹಾಕಿರೋದು ಕೂಡ ಅಷ್ಟೇ ಅಪರಾಧ ಅಂತ ಹೇಳ್ತಾರೆ. ಅದು ಭೀಮನಿಗೂ ಕೂಡ ಗೊತ್ತಿದೆ. ಆತ ಈ ಬಗ್ಗೆ ಎಲ್ಲ ತಿಳಿದೆ ಪಶ್ಚಾತ್ತಾಪದಿಂದ ಬೆಂದು ಕೊನೆಗೆ ಆದ ಎಲ್ಲಾ ಅನಾಚಾರಗಳನ್ನ ಜನರಿಗೆ ತಿಳಿಸ್ಬೇಕು, ಸತ್ತವರಿಗೆ ಸದ್ಗತಿ ಸಿಗಬೇಕು ಅಂತ ಮುಂದೆ ಬಂದಿದ್ದಾನೆ. ಇದು ಅಪರಾಧ ಅಂತ ಆತನಿಗೂ ಕೂಡ ತಿಳಿದಿದೆ. ಇನ್ನು ಈ ಪ್ರಕರಣದಲ್ಲಿ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ. ಈ ಬಿಜೆಪಿ ನಾಯಕರು ಬಾಯಲ್ಲಿ ಮಾತ್ರ ಆ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳ್ತಾರೆ, ಆದ್ರೆ ನಿಜಕ್ಕೂ ತನಿಖೆಗೆ ಇವರುಗಳೇನೆ ಅಡ್ಡಿಪಡಿಸ್ತಾ ಇದ್ದಾರೆ. ಭೀಮಾ ಅವರನ್ನ ಸೇರಿದಂತೆ ಸಾಕ್ಷಿದಾರರನ್ನ ಹೆದರಿಸ್ತಾ ಇದ್ದಾರೆ. ಯೂಟ್ಯೂಬರ್ಗಳು ಸೇರಿದಂತೆ ರಾಜ್ಯದ ಸಾಮಾನ್ಯ ಜನತೆ ಕೂಡ ಸತ್ಯ ಆಚೆ ಬರಲಿ ಅಂತ ಹೋರಾಟ ಮಾಡ್ತಾ ಇದ್ರೆ ಇವರೆಲ್ಲರನ್ನ ಈ ಬಿಜೆಪಿಗರು ಟೆರರಿಸ್ಟ್ಗಳ ರೀತಿ ಅವರಿಗೆ ಸಮೀಕರಿಸಿ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಕೊಲೆಗಳ ಬಗ್ಗೆ ಜನರು ಕೇಳ್ತಾ ಇದ್ದಾರೆ, ಸತ್ಯ ಬಯಲಿಗೆ ಬರಲಿ ಅಂತ ಜನರು ಕೇಳ್ತಾ ಇದ್ದಾರೆ ಹೊರತು ಯಾರೂ ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ, ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜನರು ಕೊಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಯಾರು ಕೂಡ ಅಪಪ್ರಚಾರ ಮಾಡ್ತಾ ಇಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಇನ್ನು ಈ ಬಿಜೆಪಿ ನಾಯಕರುಗಳು ಸತ್ಯ ಆಚೆ ಬರದೇ ಇರೋ ತರಹ SIT ಮತ್ತು ಭೀಮನಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಭೀಮ ಮಾತ್ರ ಅಲ್ಲ, ಭೀಮನಂತೆ ಯಾರೆಲ್ಲ ಸತ್ಯ ಹೇಳೋದಕ್ಕೆ ಮುಂದೆ ಬಂದಿದ್ದಾರೋ, ಮುಂದೆಯೂ ಬರೋರಿದ್ದಾರೋ ಅವರೆಲ್ಲರನ್ನು ಕೂಡ ಹೆದರಿಸಿ ಹಿಮ್ಮೆಟ್ಟಿಸೋ, ಸತ್ಯ ಹೊರಬರದಂತೆ ಮಾಡೋ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವನಾಥ್ ವಿರುದ್ಧ ಸರ್ಕಾರ ಗಂಭೀರವಾಗಿ ಕ್ರಮವನ್ನ ಜರುಗಿಸಬೇಕು, ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು. ಇದು ತುರ್ತಾಗಿ ಆಗ್ಬೇಕಾಗಿದೆ. ಇನ್ನು ಕೊನೆಯದಾಗಿ ಧರ್ಮಸ್ಥಳಕ್ಕೆ ಅಂಟಿರೋ ಕಳಂಕದ ಬಗ್ಗೆ ಹೇಳೋದಾದ್ರೆ, ಅಲ್ಲಿ ನಡೆದಿರೋ ಕೊಲೆ ಮತ್ತು ಅತ್ಯಾಚಾರಗಳ ಪ್ರಕರಣಗಳ ಸತ್ಯಾಸತ್ಯತೆ ಎಲ್ಲಿವರೆಗೂ ಆಚೆ ಬರೋದಿಲ್ವೋ ಅಲ್ಲಿವರೆಗೂ ಧರ್ಮಸ್ಥಳದ ಮೇಲೆ ಕಳಂಕ ಬಂದಿದೆ ಅಂತ ಇವರು ಹೇಳ್ತಾ ಇದ್ದಾರಲ್ಲ, ಆ ಕಳಂಕ ಹೋಗಲ್ಲ. ಧರ್ಮಸ್ಥಳದ ಬಗೆಗಿನ ಕಳಂಕ ಹೋಗದೆ ಇರೋದಕ್ಕೂ ಇಂಥವ್ರೇನೆ ಕಾರಣ. ಇದು ಹೀಗೆ ಜೀವಂತ ಇದ್ರೇನೆ ಬಿಜೆಪಿಯವರಿಗೆ ಲಾಭ. ಹಾಗಾಗಿ ಇದನ್ನ ಈ ರೀತಿ ರಾಡಿ ಮಾಡ್ತಾ ಇದ್ದಾರೆ. ಇದನ್ನ ನಾವು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.